ಇವಾಗ ನಡೀತೈತೆ ಬೇಡ ಗುರು ಟ್ರ್ಯಾಕ್ಟರ್ ಬೆಲ್ಲ ಇಸ್ಕೊಡ್ತೀನಿ ಬಾ. ಸಂಕ್ರಾಂತಿ ಬೆಲ್ಲ ಬೇಡ ಗುರು. ನಾನೇ ಇಲ್ಲ ಬೆಲ್ಲ ಅಂತ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಈಗ ಕೆಲಸ ಏನಂದ್ರೆ ಅಣ್ಣ, ನಮ್ಮ ಓನರ್ದು ಬೆಲ್ಲದ ಫ್ಯಾಕ್ಟ್ರಿ ಇದೆ ಸರಿನಾ. ಅವ್ರ ತಮ್ಮ ಒಬ್ರು ಇದಾರೆ, ಅಂದ್ರೆ ನಾನು ಅವ್ರಲ್ಲಿ ಮ್ಯಾನೇಜರು. ಅವ್ರ ತಮ್ಮ ಒಬ್ರು ಇದಾರೆ. ಅವ್ರೇನಂದ್ರೆ ತುಂಬಾ ತರ್ಲೆ ಅಂದ್ರೆ ಇವಾಗ ದಾರಿಲಿ ಯಾರು ನಡ್ಕೊಂಡು ಹೋಗ್ತಿರ್ತಾರೆ, ಪ್ಯಾಂಟ್ ಎಳೆದು ಬಿಡೋದು ಆ ತರ ಬುದ್ಧಿ. ಆಮೇಲೆ ಯಾರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ತಳ್ಳಿ ಬಿಡೋದು. ಅದು ಅವ್ರ ಹುಟ್ಟದಾಗಿಂದ ಏನೋ ಒಂಥರ ಸಮಸ್ಯೆ ಆಗ್ಬಿಟ್ಟಿದೆ ಅವ್ರಿಗೆ ಮೈಂಡ್ ಅಲ್ಲಿ. ಕುತ್ಕೊಂಡ್ಬಿಟ್ಟಿದೆ ಒಂಥರ ಇದಾಗ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಮೊನ್ನೆ ಯಾವ್ದೋ ಒಂದು ಪೂಜಾರಿ ಹತ್ರ ಹೋಗಿದ್ರಿ ಅಂತೆ ನಮ್ಮ ಓನರು. ಅವ್ರೇನ್ ಹೇಳಿದ್ದಾರೆ, ನಿಮ್ದು ಯಾವ ರಾಶಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಇದ್ಕೊಂಡು ಈ ತರ ನಮ್ದು ಸಿಂಹ ರಾಶಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರೇನ್ ಹೇಳಿದ್ದಾರೆ, ಒಂದ್ ಕೆಲಸ ಮಾಡಿ, ನೀವು ನಿಮ್ದು ಸಿಂಹ ರಾಶಿ ಅಲ್ವಾ, ಈ ಸಂಕ್ರಾಂತಿಗೆ ಮನೆ ಮುಂದೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾರಲ್ವಾ, ರಂಗೋಲಿ ಹಾಕ್ಬಿಟ್ಟು ಮಾಮೂಲಿ ಕಬ್ಬೆಲ್ಲ ಹಾಕ್ಬಿಟ್ಟು ಆ ಸೆಂಟ್ರಲ್ಲಿ ಸಗಣಿ ಇಡ್ತಾರಲ್ವಾ, ನೀವ್ ಇಡ್ತೀರ ತಾನೆ, ಆ ಸಗಣಿ ಇಡ್ತಾರಲ್ವಾ. ಸೊ ಆ ತರ ನೀವೇನ್ ಮಾಡ್ಬೇಕಂದ್ರೆ ಆ ರಂಗೋಲಿ ಗಿಂಗೋಲಿ ಎಲ್ಲ ಹಾಕ್ಬಿಟ್ಟು, ನಿಮ್ದು ಸಿಂಹ ರಾಶಿ ಅಲ್ವಾ, ಸಿಂಹದ ಸಗಣಿ ತಗೊಂಡ್ಬಂದು ಸೆಂಟ್ರಲ್ ಇಡ್ಬೇಕು ನೀವು. ಅದಿಟ್ಬಿಟ್ಟು ಅದನ್ನ ತುಳ್ಕೊಂಡು 7 ಹೆಜ್ಜೆ ಮುಂದೆ ನಡ್ಕೊಂಡು ಹೋದ್ರೆ ನಿಮ್ ತಮ್ಮನಿಗೆ ವಾಸಿ ಆಗುತ್ತೆ ಕಾಯಿಲೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮೋನರ್ ಇದ್ಕೊಂಡು, ನೋಡಪ್ಪ ಈ ತರ ಎಮರ್ಜೆನ್ಸಿ ಆಗ್ಬಿಟ್ಟಿದೆ ನನ್ಗೆ, ಹಂಗಾಗಿ ಇವತ್ತು ಸಿಂಹ ಸಗಣಿ ಬೇಕು ನನಗೆ, ಯಾಕಂದ್ರೆ 15 ಸಂಕ್ರಾಂತಿ ಅಲ್ವಾ ನಾಳೆ. ಅದಕ್ಕೆ ಸಂಕ್ರಾಂತಿಗೆ ಸಗಣಿ ಬೇಕು, ಸ್ವಲ್ಪ ಅರ್ಜೆಂಟ್ ಆಗಿ ನನ್ಗೆ ಸಿಂಹ ಸಗಣಿ ಬೇಕು, ಸ್ವಲ್ಪ ಹೆಂಗಾದ್ರೂ ಮಾಡಿ ತಗೊಂಬಂದು ಕೊಟ್ಬಿಡು ನನಗೆ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಇದ್ಕೊಂಡು, ಏನ್ ಸಿಂಹ ಸಗಣಿ ಅಂದ್ರೆ ಸುಮ್ನೆನ ಬಿಡ್ತಾವ ಅವು ಅಂತ ನಾನು ಹೇಳ್ದೆ. ಅದಕ್ಕೆ ಅವ್ರು ಇದ್ಕೊಂಡು ಬೇಕಾದ್ರೆ ಯಾರನ್ನಾರು ಕರ್ಕೊಂಡು ಹೋಗು ಜೊತೆಗೊಬ್ಬರನ್ನ, ಅವ್ರು ಬೇಕಾದ್ರೆ ಒಂದಷ್ಟು ಸೆಟ್ಲ್ಮೆಂಟ್ ಮಾಡ್ಬಿಡೋಣ, ಏನಾರು ಹೆಚ್ಚು ಕಮ್ಮಿ ಆದ್ರೆ ನಾನು ನೋಡ್ಕೊಂತೀನಿ, ಆ ಸಗಣಿ ಮಾತ್ರ ಸ್ವಲ್ಪ ತಗೊಂಬಂದು ಕೊಟ್ಬಿಡಪ್ಪ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾನು ಒಬ್ನೇ ಹೋಗಕ್ ಭಯ ನನ್ಗೆ. ಅದಕ್ಕೆ ನೀವೇನಾರು ಬಂದ್ರೆ ಜೊತೆಗೆ ಇವಾಗ ಹೋಗ್ಬಿಟ್ಟು ತಗೊಂಬಂದ್ಬಿಡೋಣ ಅಂತ. ಡ್ಯೂಟಿ ಬಿಡಿ, ನಾನು ಸಂಬಳ ಕೊಡ್ತೀನಿ ನಿಮ್ಗೆ ಎಕ್ಸ್ಟ್ರಾ ಬೇಕಾದ್ರೆ. ಬಟ್ ಅಲ್ಲಿ ಏನಂದ್ರೆ ಧೈರ್ಯ ಮಾಡಿ ಹೋಗಿ ತಗೊಂಡ್ಬರ್ಬೇಕು. ನನಗೆ ಭಯ ಸ್ವಲ್ಪ, ಏನ್ ಕಚ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡ್ಬಿಡಕ್ಕಾಗಲ್ಲ. ನೀವ್ ಆಟ ಆಡೋದ್ ಬೇಡ ಅಣ್ಣ, ಅಲ್ಲಿ ಸಗಣಿ ಇರುತ್ತೆ, ಒಂದ್ ಕವರಲ್ಲಿ ತುಂಬಿಸ್ಕೊಂಡ್ ಬಂದ್ಬಿಡಿ ಅಷ್ಟೇ. ಅಲ್ಲ, ಸಿಂಹಗಳ ಜೊತೆ ನಾವ್ ಆಟ ಆಡಕ್ ಆಯ್ತಿತ್ತ? ನೀವ್ ಆಟ ಆಡೋದ್ ಬೇಡ, ಆ ಸಗಣಿ ಇರ್ತದಲ್ವಣ, ಒಂದ್ ಚೀಲನ ಒಂದ್ ಕವರ ಇಲ್ಲಾಂದ್ರೆ ಒಂದ್ ಶರ್ಟ್ ಅಲ್ಲಿ ಹಿಂಗ್ ಹಾಕೊಂಡ ಬಂದ್ಬಿಡಿ ಅಷ್ಟೇ. ಒಂದಷ್ಟು ಸಗಣಿ ಸಿಕ್ಕಿದ್ರೆ ಸಾಕು ನಮ್ಗೆ. ಅದು ಮತ್ತೆ ಅಲ್ಲೇ ಇರಲ್ವ ಅವು? ಅಲ್ಲೇ ಇರ್ತವೆ. ಅದೇ ನೀವು ಸ್ವಲ್ಪ ಬಕ್ಕೊಂಡು ಹಿಂಗ್ ಮೆತ್ತಿಗೆ ಹೋಗ್ಬೇಕಾಗುತ್ತೆ. ಅಲ್ಲೆಲ್ಲ ಹೋಗಕ್ಕಾಗಲ್ಲ ಅಣ್ಣ, ದಯವಿಟ್ಟು ಇಳಿಸ್ಬಿಡೋಣ ಪ್ಲೀಸ್ ಅಣ್ಣ. ಅದಕ್ಕೆ ನಿಮ್ಮನ್ನ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಗೆ 50,000 ಕೊಡಿಸ್ತೀನಿ ಮನೆ, ನೀವೇನ್ ತಲೆ 50,000 ದುಡ್ಡಿನ ಪ್ರಶ್ನೆ ಅಲ್ಲ, ಕೂಲಿ ಕೊಡಿಸ್ತೀನಿ ಬಿಡಿ. ನಾನು ಸಿಂಹ ಹತ್ರ ಹೋಗ್ಬಿಟ್ಟು ನಾ ಮಾತಾಡಕ ಇದು ಮಾತಾಡೋದ್ ಬೇಡ, ಅದ್ರ ಪಾಡ್ಗದ್ ಮಲ್ಗಿರ್ತದೆ. ನೀವು ಸೈಲೆಂಟ್ ಆಗಿ ತಿನ್ಬಿಡ್ತೈತೇಡ. ಏನಾಗಲ್ಲ ಬಾರಣ್ಣ, ನೀನ್ ತಲೆ ಕೆಡಿಸ್ಕೋಬೇಡ, ನಿನ್ಗೆ ಏನಾಗಲ್ಲ ಬಾ, ನಿನ್ಗೆ ಏನಾಗಲ್ಲ, ನಿನ್ಗೆ ನನ್ ಮಾತು ಕೇಳೋ, ನಿನ್ಗೆ ಏನಾಗಲ್ಲ ಬಾ, ನಿನ್ ಧೈರ್ಯವಾಗಿ ಬಾ, ನೀನು ಏನಾಗಲ್ಲ. ಹಂಗಲ್ಲ ಅಣ್ಣ, ಅವಿರೋ ಜಾಟ್ ನಾವು ಹೋಗೈತೈತ, ಮತ್ತೆ ಸಗಣಿ ಬೇಕಂದ್ರೆ ಹೋಗ್ಬೇಕಲ್ಲ ಅಣ್ಣ. ದಯವಿಟ್ಟು ಕಾರ್ ಬೇಡ ಬಾಗುರು, ಏನಾಗಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ. ನಾವು ಹೋಗಲ್ಲ ಅಣ್ಣ, ದಯವಿಟ್ಟು ಆಗುತ್ತೆ ಬಾಗುರು, ಯಾಕೆ ಎದ್ರಕೊಂತೀಯಾ? ಸಿಂಹ ಹತ್ರ ಹೋಗಲ್ಲ ಅಣ್ಣ, ದಯವಿಟ್ಟು ಏನಾಗಲ್ಲ ಬಾ, ನೀನ್ ತಲೆ ಕೆಡಿಸ್ಕೋಬೇಡ. ಎತ್ಕೊಂಡ್ಬಿಡಿ ಅಷ್ಟೇ. ಝೂ ಅಲ್ಲಿ ಸಿಂಹ ಇಲ್ಲ, ಇಲ್ಲಿ ಹುಲಿ ಇದೆ, ಚಿರತೆ ಇದೆ ಅಷ್ಟೇ, ಸಿಂಹ ಇಟ್ಟಿಲ್ಲ ಅವರು. ಹಂಗಾಗಿ ಇಲ್ಲಿ ಹೋಗ್ತಾರೆ. ಇಲ್ಲ ಬನ್ನಿ, ಏನಾಗಲ್ಲ ಬನ್ನಿ. ಧರ್ಮಸ್ಥಳ ಘಾಟ್ಗೆ ಹೋಗ್ಬಿಟ್ಟು ಅಲ್ಲಿ ಸಿಂಹ ಗುಹೆ ಇದೆ ಒಳಗಡೆ, ನೀವು ಒಳಗಡೆ ಹೋಗ್ಬಿಟ್ಟು ಎತ್ಕೊಂಡ್ ಬಂದ್ಬಿಡಿ. ಹೋಗಲ್ಲ ದಯವಿಟ್ಟು ಅಣ್ಣ, ನಿಮ್ ಆಗುತ್ತೆ ಬನ್ನಿ ಅಣ್ಣ, ತಲೆ ಕೆಡಿಸ್ಕೊಳ್ಳಿ. ಸ್ವಲ್ಪ ಗಾಡಿ ಹೇಳ್ತೀನಿ. ಇಲ್ಲ ಆಗಲ್ಲ ಬನ್ನಿ, ಏನಾಗಲ್ಲ. ಕೆಲಸ ಇದೆ ನನ್ ಬಿಡಿ. ಕೆಲಸ ನಾನು ಬಿಡ, ಹೇಳ್ತಾನ ಸಂಬಳ ಕೊಡಿಸ್ತೀನಿ ನಿನ್ಗೆ ಅಂತ. ಪ್ರಶ್ನೆ ಅಲ್ಲ, ಸಿಂಹ ಹತ್ರ ಎಲ್ಲ ಹೋಗಲ್ಲ ಅಣ್ಣ, ನಮ್ ಕೈಲಿ ಏನ್ ಮಾಡಲ್ಲ ಬಾರಣ. ಕೈಗೆ ಏನಾರು ಕಟ್ಟಾಯ್ತಂದ್ರೆ ನಾನು ಬೇರೆ ಏನಾರು ಅರೇಂಜ್ ಮಾಡ್ತೀನಿ. ಕೈ ಕಾಲೆಲ್ಲ ನಾನು ಹಾಕ್ಸ್ತೀನಿ ಬಾ, ನಿನ್ಗೆ ಹೊಸದು. ಏನಾಗಲ್ಲ ಬಾಗ್ರು, ನನ್ ಮಾತು ಕೇಳು, ಏನಾಗಲ್ಲ ಬಾ ನೀನು.
ಒಂದು ನಿಮಿಷ ರೆಸ್ಟ್ ಹೇಳ್ತೀನಿ. ಏನಾಗಲ್ಲ ಬಾಗ್ರು, ನೀನ್ ಟೆನ್ಷನ್ ತಗೋಬೇಡ ನೀನು. ನಿನ್ಗೆ ಏನ್ ಆಗ್ದಾಗ ನಾನು ನೋಡ್ಕೊಂತೀನಲ್ವಾ, ಯಾಕೆ ಟೆನ್ಷನ್ ಇವಾಗ ನಿನ್ಗೆ? ನಮ್ಗೆ ಹೆಣ್ಣು ಮಕ್ಳು ಏನೋ ಬಿಡೋಣ, ಅವ್ರಿಗೆಲ್ಲ ಬೇಕಾದ್ರೆ ನಾನು ದುಡ್ಡು ಕೊಡಿಸ್ತೀನಿ ಬಿಡೋಣ. ದಯವಿಟ್ಟು ಹೇಳ ಸ್ವಲ್ಪ. ನನ್ನ ಮಾತು ಕೇಳ್ಗುರು, ಅಲ್ಲಿ ಸ್ವಲ್ಪ ನಮ್ಮ ಓನರ್ ತಮ್ಮನಿಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬೇಕಾದ್ರೆ ನಿನಗೆ ಸಂಕ್ರಾಂತಿಗೆ ಬೆಲ್ಲ ಇಸ್ಕೊಡ್ತೀನಿ ಬಾ. ಏನು ಬೇಡ, ಗಾಡಿ ನಿಲ್ಸೋಣ. ಒಂದು ಅರ್ಧ ಟ್ರ್ಯಾಕ್ಟರ್ ಬೆಲ್ಲ ಇಸ್ಕೊಡ್ತೀನಿ ಬಾ. ನಿನ್ಗೆ ತಲೆ ಕೆಡಿಸ್ಕೋಬೇಡ ನೀನು. ನನಗೆ ಏನು ಬೇಡ ಗುರು, ದಯವಿಟ್ಟು ನಾವು ಸಿಂಹ ಹತ್ರ ಹೋಗಕ್ಕಾಗಲ್ಲ ಗುರು, ದಯವಿಟ್ಟು ನಿಲ್ಸಿ ನಿಮಿಷ. ನನ್ನ ಮಾತು ಕೇಳು, ನಿನ್ಗೆ ಸುಮ್ಮನೆ ಬಿಡ್ತಾಳ, ಸುಮ್ಮನೆ ನೀವು ಸೈಡ್ ಏನಾಗಲ್ಲ ಬಾಗ್ರು. ನೀನ್ ಯಾಕೆ ಟೆನ್ಷನ್ ತಗೊಂಡ್ರೆ ಸಿಂಹ ಹತ್ರ ಹೋಗ್ಬಿಟ್ಟು ನೀವು ಮಟನ್ 60 ರೂಪಾಯಿ ತಿನ್ಕೊಂತ ಇದೆ ಬಾ. ನೀನು ಅದು ಎತ್ಕೊಂಡ್ ಬಂದ್ಬಿಡು ಅಷ್ಟೇ ನೀನು. ಇಲ್ಲ ಇಲ್ಲ ಸ್ವಲ್ಪ ಗಾಡಿ ಮಾತು ಕೇಳ. ನಾಳೆನೇ ಸಂಕ್ರಾಂತಿ ಗುರು, ಕೊಟ್ಟಿಲ್ಲ ಅಂದ್ರೆ ನಮ್ಮ ಓನರ್ ನನ್ನ ಮೇಲೆ ಹೇಳ್ತೀನಿ. ನಿಮಿಷ ಗಾಡಿ ಮಾತು ನಿಲ್ಸೋ, ನನ್ನ ಮಾತು ಕೇಳಿ. ನೀನು ಗಾಡಿ ಬಾ, ನೀನು ಇಲ್ಲ ಕೆಡಿಸ್ಕೋಬೇಡ ಬಾಗ್ರು. ಹೇಳ್ತೀನಿ ಹೋಯ್ತೆ ಬಾಗ್ರು, ನೀನು ನಿನ್ ಕೈಲಿ ಆಗುತ್ತೆ. ನಾವಿಬ್ರು ಕಾರಲ್ಲೇ ಇರ್ತೀವಿ, ನೀನ್ ಇಳಿದ್ಬಿಟ್ಟು ಹೋಗ್ಬಿಟ್ಟು ಒಳಗಡೆ ಪಕ್ಕಂತ ಎತ್ಕೊಂಡ್ ಬಂದ್ಬಿಡು ಅಷ್ಟೇ. ಇಲ್ಲ ಇಲ್ಲ ಆಗುತ್ತೆ ಬಾಗ್ರು, ಯಾಕೆ ಟೆನ್ಷನ್ ತಗೊಂತೀಯ? ದಯವಿಟ್ಟು ನಾನು ಮಾತು ಕೇಳಿ ಗಾಡಿ ನಿಲ್ಸಿ. ಆಗುತ್ತೆ ಬಾಗ್ರು. ಆಗಲ್ಲ ಗುರು, ಇವಾಗ ನಡೀತಾ ಒಂದು ನಿಮಿಷ ನಡಗಬೇಡಿ ಗುರು, ಚಳಿ AC ಆಫ್ ಮಾಡ್ತೀನಿ ಬನ್ನಿ. ನಡಗಬೇಡಿ. ಇಲ್ಲ ಒಂದು ನಿಮಿಷ ಗಾಡಿ ಹಾಕಿ ಬಸ್ ಸ್ಟ್ಯಾಂಡ್ ಹತ್ರ. ಬಸ್ ಸ್ಟ್ಯಾಂಡ್ ಮುಂದೆ ಐತೆ ಬನ್ನಿ, ನಿಲ್ಲಿಸ್ತೇನೆ. ನನ್ನ ಮಾತು ಕೇಳಿ, ಇಲ್ಲ ಮಾತು ಕೇಳಿ. ನಿಮ್ ಕೈಲಿ ಆಗುತ್ತೆ, ನೀವು ಆಗಲ್ಲ ಅಂತ ಅನ್ಕೋಬೇಡಿ. ನಿಮ್ಗೆ ಏನ್ ಪ್ರಾಬ್ಲಮ್ ಆಯ್ತದ ಹೇಳಿ ಇವಾಗ? ನಾವು ಆತರ ಎಲ್ಲ ಹೋಗಲ್ಲ ಗುರು, ನಮ್ಗೆ ಗೊತ್ತಿಲ್ಲ ಅದಲ್ಲ ಅದ್ರ ಬಗ್ಗೆ. ನೀನ್ ಏನ್ ತಲೆ ಕೆಡಿಸ್ಕೊಬೇಡ, ನಾನು ಹೇಳ್ಕೊಡ್ತೀನಿ ನಿನ್ಗೆ ಹೆಂಗ್ ಹೋಗ್ಬೇಕು ಒಳಗಡೆ ಅಂತ. ಅಯ್ಯೋ ಗುಹೆಲೆಲ್ಲ ಹೋಗಲ್ಲ ಗುರು, ಹೆಂಗ್ ಗೊತ್ತಾ? ನನ್ ಮಾತು ಕೇಳ್ಗುರು, ನನ್ ಮಾತು ಕೇಳೋ ಒಂದ್ ನಿಮಿಷ ನೀನು. ಒಂದ್ ನಿಮಿಷ ಗಾಡಿ ಅದ್ ಬೇಡ ಬಾಗುರು, ನೀನು ತಲೆ ಕೆಡಿಸ್ಕೊಬೇಡ. ಏನಾಗಲ್ಲ ಬಾ. ನಿನ್ಗೆ ಸಿಂಹ ಡ್ರೆಸ್ ಇಸ್ಕೊಡ್ತೀನಿ. ಒಂದು ಸಿಂಹ ಹೋಗ್ಬಿಟ್ಟು ತಗೊಂಡ್ಬಂದ್ಬಿಡ ಅಷ್ಟೇ. ಸುಮ್ನೆ ಗಾಡಿ ನಿಲ್ಸಪ್ಪ, ನೀನು ಕಾಸು ಬೇಡ. ಸಿಂಹ ತರನೇ ಡ್ರೆಸ್ ಕೊಡಿಸ್ತೀನಿ ನಿನ್ಗೆ. ನೀನ್ ಬಂದ್ಬಿಡ, ಬರ್ತೀಯ ಬಾ. ಇಲ್ಲ ಇಲ್ಲ ನೀನ್ ಎದುರ್ಕೋಬೇಡ ಬಾ. ಇಲ್ಲ ಇಲ್ಲ ನನ್ ಗಾಡಿ ನಿಲ್ಸಿ ಹೇಳ್ತೀನಿ. ನಿಂಗೆ ಏನಾಗಲ್ಲ ಬಾ. ನೀನ್ ತಲೆ ಓಪನ್ ಮಾಡಿ. ಇವಾಗ ಟೈಮ್ ಆಯ್ತು, ಓಪನ್ ಬಾಗುರು. ನೀನು ನಿಮ್ಗೆ ನಾನು ಸಂಬಳ ಕೊಡ್ತೀನಿ ಅಂತ ಹೇಳ್ತೀನಿ. ಸರಿ ಫ್ರೀಯಾಗೆ ಮಾಡ್ಬಾ, ಹೋಗ್ಲಿ. ನಾನ್ ಬರಲ್ಲ ಗುರು, ನಾನು ನಿಲ್ಸಿದ್ರು ನನ್ ಕೆಲಸ ಬಾಗುರು. ನೀನು ತಲೆ ನನ್ ಗಾಡಿ ನಿಲ್ಸು ಅಂತ ಹೇಳ್ತೀನಿ. ನನ್ ಮಾತು ಕೇಳ್ಗುರು, ನೀನು ಲಾಟ್ರಿ ಹೊಡೆದೈತೆ. ನನ್ ಮಾತು ಕೇಳ. ಬೇಕಾದ್ರೆ 1 ಲಕ್ಷ ಇಸ್ಕೊಡ್ತೀನಿ ಬಾ. ನಿನ್ಗೆ ದುಡ್ಡು ಬೇಡ ಗುರು, ಸರಿ ಫ್ರೀಯಾಗಿ ಮಾಡ್ಕೊಡು, ಹೋಗ್ಲಿ. ಬೇಡ ಗುರು, ನನ್ ನಿಲ್ಸ್ಕೊಡು, ನನ್ ಕೆಲಸ ಐತೆ. ಸರಿ ಬೆಲ್ಲ ಇಸ್ಕೊಡ್ಲಾ? ಅರ್ಧ ಟ್ರ್ಯಾಕ್ಟರ್. ನನಗೆ ಬೇಡ ಗುರು, ಟ್ರ್ಯಾಕ್ಟರ್ ಬೆಲ್ಲ ಇಸ್ಕೊಡ್ತೀನಿ ಬಾ. ಸಂಕ್ರಾಂತಿ ಬೆಲ್ಲ ಬೇಡ ಗುರು, ನಾನೇ ಇಲ್ಲ ಬೆಲ್ಲ ಅಂತ. ನನ್ ಮಾತು ಕೇಳ್ಗುರು, ನೀನು ಏನಾಗಲ್ಲ. ನಾನೇನ್ ಮಾಡ್ಲಿ? ಬಾಗುರು, ಏನಾಗಲ್ಲ ಬಾಗುರು. ಬಾಗುರು ಆಮೇಲೆ ತೆಗಿತೀನಿ ಬಾಗುರು, ಅದೆಲ್ಲ ತೆಗಿಬೇಡ ಬಾಗುರು. ನೀನು ಬೇಡ ಬಾಗುರು, ಪೊಲೀಸವರೆಲ್ಲ ನಮ್ಗೆ ಗೊತ್ತಿರೋರು ಇದಾರೆ ಬಾಗುರು, ತಲೆ ಕೆಡಿಸ್ಕೋಬೇಡ. ಗಾಡಿ ಟೈಮ್ ಆಯ್ತು, ಗಾಡಿ ನಾನು ಇಸ್ಕೊಡ್ತೀನಿ ಬಾಗುರು. ಒಂದ್ ನಿಮಿಷ ನಾನು ಬ್ರೇನ್ 5 ನಿಮಿಷ ಯೋಚನೆ ಮಾಡ್ತೀನಿ. ನಂಗೆ ಟೀ ಅಂಗಡಿ ಹತ್ರ ಕೇಳ್ತೀನಿ. ಟೀ ಅಂಗಡಿ ಹತ್ರ ಪಕ್ಕ ಬರ್ತೀರಾ? ನೋಡೋಣ. ಸಿಂಹ ಡ್ರೆಸ್ ಹಾಕೊಂತೀರ ನೀವು? ನೀವು ಸ್ವಲ್ಪ ನಿಲ್ಸ್ಕೊಡು, ನಾನು 5 ನಿಮಿಷ ಬ್ರೇನ್. ಸರಿ ಆಯ್ತು ನಿಲ್ಸ್ತೀನಿ, ತಲೆ ಕೆಡಿಸ್ಕೋಬೇಡ. ಆರಾಮಾಗಿ ಒಂದು 10 ನಿಮಿಷನ ನಿಲ್ಸ್ತೀನಿ. ನೀನು ಪ್ಲಾನ್ ಮಾಡ್ಕೊ, ನೀನು ಹೆಂಗ್ ಹೋಗ್ಬೇಕು ಏನು ಅಂತ. ಸರಿ ಗಾಡಿ ಸರಿ ಹೆಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀರಾ ನೀವು? ಟೀ ಅಂಗಡಿ ಒಂದು 5 ನಿಮಿಷ ಬ್ರೈನ್ ಯೂಸ್ ಮಾಡ್ತೀನಿ. ಒಂದು ನಿಮಿಷ. ಇವಾಗ ಸಿಂಹ ಡ್ರೆಸ್ ಹಾಕೊಂಡು ಹೋದ್ರೆ ಆಗುತ್ತಲ್ವಾ ಕೆಲಸ? ನೋಡೋಣ. ಸಿಂಹ ಡ್ರೆಸ್ ಹಾಕೊಂಡು 4 ಕಾಲಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಸೈಲೆಂಟ್ ಆಗಿ ಹಿಂಗೆ ಎತ್ಕೊಂಡ್ ಬಂದ್ಬಿಟ್ರೆ ಆಗೋಗುತ್ತೆ. ಏನಂತೀಯ? ಟೀ ಅಂಗಡಿ ಹತ್ರ ಹಾಕ್ತೀನಿ, ಪಕ್ಕ ನಿಲ್ಲಿಸ್ತೀನಿ ಟೀ ಅಂಗಡಿ ಹತ್ರ. ಅದು ಪ್ಲಾನ್ ಚೆನ್ನಾಗಿದ್ಯಾ? ಕೇಳ್ತೀನಿ. ಒಂದು ನಿಮಿಷ, ಅದಕ್ಕೆ ಒಂದು 5 ನಿಮಿಷ ನಾನು ಹೇಳೋದು. 1 ನಿಮಿಷ. ನಾನು ನಿಮ್ಗೇನು ಸಿಂಹದ್ದು ಸಗಡಿ ಬೇಕಲ್ವಾ? ನಿಮಿಷ ಆಗುತ್ತೆ ನಿಮ್ ಕೈಲಿ? ನೋಡೋಣ ಬನ್ನಿ ಗುರು. ಇಲ್ಲ ಕರಡಿ ಡ್ರೆಸ್ ಹಾಕೊಂಡು ಹೋಗ್ತೀರಾ? ಅವೆಲ್ಲ ಹಾಕಕ್ಕ ಫೋನ್ ಎಲ್ಲ ಮಾಡಬೇಡಿ ಇರಿ ಯಾರಿಗೂ. ಇವಾಗ ಕೇಳ್ಬೇಕು, ನೀವು ಯಾರಿಗೂ ಕೇಳ್ಬೇಡಿ ಇರಿ ಗುರು. 1 ನಿಮಿಷ. ಅವ್ರಿಗೆಲ್ಲ ಏನಕ್ಕೆ ಫೋನ್ ಮಾಡ್ತೀಯಲ್ಲ? 1 ನಿಮಿಷ ಇರು, ಆರಾಮಾಗಿ ಕುತ್ಕೋ. ಪ್ಲಾನ್ ಮಾಡೋಣ ಹೆಂಗ್ ಹೋಗ್ಬೇಕು ಅಲ್ಲಿಗೆ ಅಂತ. ಕರಡಿ ಡ್ರೆಸ್ ಹಾಕೊಂತೀರಾ, ಸಿಂಹ ಡ್ರೆಸ್ ಹಾಕೊಂತೀರಾ? ಒಂದು 5 ನಿಮಿಷ ಯೋಚನೆ ಮಾಡ್ತೀನಿ ಕೊಡು, ನಡಿಗುರು ಹೇಳ್ತೀನಿ. ಟೀ ಕುಡಿಬೇಕಾ ಇವಾಗ? ನಮ್ಮ ಬ್ರೈನ್ ಸರಿ ಇಲ್ಲ ಇವತ್ತು. ಏನು ಫಸ್ಟ್ ಹೇಳಿದ್ರೆ ನೀನು ಹತ್ತಲ್ಲ ಗುರು. ನೀನು ಫಸ್ಟೇ ನೀನು ಸೌಕಾರ ಬೇರೆ. ಯಾವ ಸೌಕಾರ? ಎಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಸಿದ್ಯಾ ನೀನು. ಆಮೇಲೆ ಬತ್ತಿಯೋ ಇಲ್ವೋ ಅಲ್ಲೇ ಹೇಳ್ಬಿಟ್ರೆ ಅದಕ್ಕೆ ನಾನು ಇಲ್ಲೇ ಹೇಳಿದ್ದೆ. ಹೇಳ್ತೀನಿ. ಒಂದು 5 ನಿಮಿಷ ಟೀ ಕೊಡಿದ್ರೆ ಪಕ್ಕ ಐಡಿಯಾ ಬರುತ್ತಾ? ಟೀ ಅಂಗಡಿ ಹತ್ರ. ಓಕೆನಾ? ಶೋರಾ? ಹೋಗ್ಬಿಡೋದಾ ಇವತ್ತು? ಮತ್ತೆ ಹೆಂಗ್ ಪ್ಲಾನ್ ಮಾಡೋಣ? ಒಂದು 5 ನಿಮಿಷ ಟೀ ಅಂಗಡಿ ಹತ್ರ. ನಿನ್ಗೆ ಏನು ಅಲ್ಲ ಡ್ರೆಸ್ ಎಲ್ಲ ಅವ್ರಿಗೆ ಹೇಳ್ಬೇಕು. ಅದಕ್ಕೆ ನಿಮ್ಗೆ ಸಿಂಹ ಡ್ರೆಸ್ ಬೇಕಾ ಕರಡಿ ಡ್ರೆಸ್ ಬೇಕಾ? 5 ನಿಮಿಷ ಆಗ್ತೀಯ ಅಲ್ವಾ ಗುರು? ನೀನು ಆಗ್ತೀನಿ ಗುರು. ನಾನು ಬೆಲೆ ಕೊಡ್ತೀನಿ, ನನ್ನ ಮಾತಿಗೆ ನೀನು ಬೆಲೆ ಕೊಡು ಅಷ್ಟೇ. ಮಾತಾಗಿರ್ಬೇಕು ಅಷ್ಟೇನಾ? ಸರಿ, ಕರಡಿ ಡ್ರೆಸ್ ಬೇಕಾ ಸಿಂಹ ಡ್ರೆಸ್ ಬೇಕಾ? ಅದನ್ನ ಒಂದು 5 ನಿಮಿಷ ಯೋಚನೆ ಮಾಡೋಣ. ಹೇಳ್ಬಿಡ, ಅವ್ರಿಗೆ ಹೇಳ್ಬಿಡ್ತೀನಿ. ನಮ್ಮ 5 ನಿಮಿಷ ಆತ್ರ ಪಡಬಾರ್ದು. ಈ ಕೆಲ್ಸಗಳಿಗೆ ಆತ್ರ ಪಡಬೇಡ. 1 ನಿಮಿಷ ಸೈಡ್ಗೆ ಹಾಕಿ ಹೇಳ್ತೀನಿ. ಹಾಕಿ ನಿಮ್ ಸೈಡ್ಗೆ. ಅಲ್ಲ ಅಂಗಡಿ ಹತ್ರ ಹಾಕಪ್ಪ.
ಎಲ್ಲ ಅಂಗಡಿ ಹತ್ರನಾ? ಟೀ ಅಂಗಡಿ ಹತ್ರ ಹಾಕು, ಯಾವ್ದಾರ ಅಂಗಡಿ ಹತ್ರ. ಹೌದಾ? ಬರ್ತೀನಿ ಅಂದ್ರೆ ಬರ್ತೀನಿ, ಇಲ್ಲಿ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಅಷ್ಟೇ. ನಡಿ. ಪಕ್ಕ ಮಾತಂದ್ರೆ ಮಾತು. ನಡಿ. ನಿಮ್ಗೇನ್ ಬೇಜಾರಿಲ್ಲ ತಾನೆ? ನಮ್ಗೇನ್ ಬೇಜಾರಿಲ್ಲ. ನಿಮ್ಗೇನ್ ಟೆನ್ಷನ್ ಇಲ್ಲ ತಾನೆ? ಕೈ ಕಾಲೇನ್ ನಡ್ಕ ಇಲ್ಲ ತಾನೆ? ಇಲ್ಲ, ಅವೆಲ್ಲ ಏನಿಲ್ಲ. ನಡೀರಿ ಹೇಳ್ತೀನಿ. ಆಮೇಲೆ ಟೀ ಅಂಗಡಿ ಹತ್ರ ಹಿಡಿದ್ಬಿಟ್ಟು ಹಂಗೆ ಹೋಗ್ಬಿಟ್ರೆ ನೀವು? ನಾವು ಹೋಗಾರಲ್ಲ, ನಾನು ಹೇಳಿದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಹೌದಾ? ಮಾತಂದ್ರೆ ಮಾತಾ? ಆಯ್ತು ನಡಿ ಗುರು, ನೀನು ಟೀ ಅಂಗಡಿ ಹತ್ರ ಹಾಕು ಫಸ್ಟ್ ಒಂದು 5 ನಿಮಿಷ. ಮಾತಂದ್ರೆ ಮಾತಾ? ನಾನು ಭರೋಸೆ ಕೊಡ್ತೀನಿ. ಮಾತು ಕೊಡಿ. ಆಯ್ತು ಇದು ಕೊಡಿ. ಮಾತಂದ್ರೆ ಮಾತು. ನಡಿ. ಸೈ ಅಂದ್ರೆ ಸೈ. ಹೇಳಿ ಸೈ ಅಂದ್ರೆ ಸೈ. ಹೌದು ಹೇಳಿ ಸೈ ಅಂದ್ರೆ ಸೈ ಅನ್ನಿ. ನಾನು ಇನ್ನೊಬ್ಬನು ಹಾಕೋತೀನಿ, ನಡಿ ಗುರು. ಸೈ ಅಂದ್ರೆ ಸೈ ಅಂತ ಹೇಳಿ. ನಾನು ನಿಮ್ ಭರೋಸೆ ಮಾಡ್ತೀನಿ. ಸೈ ಅಂದ್ರೆ ಸೈ ಅನ್ನಿ. ಸೈ. ಸೈ ಅಂದ್ರೆ ಸೈ. ಹೇಳಿ ಸೈ ಅಂದ್ರೆ ಸೈ. ಸೈ ಅಂದ್ರೆ ಸೈ. ಸೈ ಅಂದ್ರೆ ಸೈ. ಸೈ ಅಂದ್ರೆ ಸೈ. ಕುಯ್ ಅಂದ್ರೆ ಕುಯ್. ಕುಯ್ ಅಂದ್ರೆ ಕುಯ್. ಏಕ್ ಮಾರ್ ದೋ ತುಕಡ. ಏಕ್ ಮಾರ್ ದೋ ತುಕಡ. ಇವತ್ತು ಕೆಲಸ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀನಿ. ಪಕ್ಕ ಮಾತು ಕೊಟ್ಟಿದ್ದೀರಾ? ಓಕೆನಾ? ಆಮೇಲೆ ಟೀ ಅಂಗಡಿ ಹತ್ರ ಇಳಿದ ತಕ್ಷಣ ಹಂಗೆ ಓಡಾಡ್ಬಾರ್ದು ನೀವು. ಇಲ್ಲ ಇಲ್ವಾ? ಹೋಗಂಗಿದ್ರೆ ನಾನು ಹೇಳ್ಬಿಡ್ತೀನಿ. ಹೇಳ್ಬಿಡ್ತಿದ್ರಲ್ಲ. ಪೇಮೆಂಟ್ ಹೋದ್ರೆ ಹೋಗ್ಲಿ, ನಾನು ತಲೆ ಕೆಡ್ಸ್ಕೊಳ್ಳೋಣ. ನಡೀರಿ ಹೇಳ್ತೀನಿ. ಹೌದಾ? ಪೇಮೆಂಟ್ ರೆಡಿ ನೀವು ಓಕೆ? ನಡೀರಿ ಹೇಳ್ತೀನಿ. ನನಗೆ ಸ್ವಲ್ಪ ಬ್ರೈನ್ ಯೂಸ್ ಮಾಡಬೇಕು. ಯೂಸ್ ಅಲ್ಲೇ ಹೇಳ್ಬೇಕು ನನಗೆ. ಅಲ್ಲೇ ಹೇಳಿದ್ರೆ ಇಲ್ಲಿ ಹತ್ತುತ್ತಾ ಇರ್ಲಿಲ್ವಲ್ಲ ಕಾರು? ನಾನು ಅದೆಲ್ಲ ಏನೋ ಒಂದು ರೆಡಿ ಮಾಡ್ತಾ ಇದ್ದೆ. ಹೌದಾ? ಇಲ್ಲಿ ಬಂದ್ಬಿಟ್ಟು ನೀವು ಹೇಳಿದ್ರೆ ಸೆಂಟ್ರಲ್ಲಿ ಏನು ಚನ್ಕೆ ಎಲ್ಲ ತಗೊಂಡ್ಬರ್ತಾ ಇದ್ರ? ಚನ್ಕೆ ಅಲ್ಲ, ಹಾಕತ್ತಾ ಇದ್ದೆ ನಾನು. ಹೌದಾ? ಮತ್ತೆ ಅಲ್ಲಿ ಇಳಿಸು ಅಂತ ಅಷ್ಟು ಆಟ ಮಾಡಿದ್ರೆ ಅಲ್ಲ, ಸಡನ್ ಹಿಂಗಂದ್ರೆ ಎದೆ ಹೊಡಿಯಂಗೆ ಹೇಳ್ಬಿಟ್ರೆ ನೀವು. ಹೌದಾ? ಟೀ ಅಂಗಡಿ ಹತ್ರ ಹಾಕಿ ಫಸ್ಟ್ ಹೇಳ್ತೀನಿ. ಕೈ ಕೊಡಿ ಹೇಳ್ತೀನಿ. ಇದು ಕ್ಯಾಮ್ರಾ ಇಟ್ಟಿದ್ದೀವಿ, ಸರಿನಾ? ಅಯ್ಯೋ, ಹೇಳೋದು ಕೇಳಿ ಫಸ್ಟ್. ನನಗೆ ಒಂದ್ ನಿಮಿಷ ಹೇಳೋದು ಕೇಳಿ. ಫುಲ್ ರಿಲೀಫ್ ಆಗ್ತೀರ ಇವಾಗ, ಸರಿನಾ? ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ, ಇದು ಕಾಮಿಡಿ ಪ್ರೋಗ್ರಾಮ್. ಈ ತರ ನೋಡಿ, ನಾವು ತಗ್ಲಾಕೊಂಡಾಗ ನೀವು ಎಲ್ಲೂ ತಗ್ಲಾಕೊಳಕ್ ಹೋಗ್ಬೇಡಿ. ದಯವಿಟ್ಟು ಗುರ್ತು ಪರಿಚಯ ಇರೋರು ಮಾತ್ರ ಹತ್ಕೊಂಡೋಗಿ, ಹೋದ್ರೆ ಆಟೋದಲ್ಲಿ ಹೋಗಿ, ಇಲ್ಲ ಬಸ್ಸಲ್ಲಿ ಟ್ಯಾಕ್ಸಿಯಲ್ಲಿ ಹೋಗಿ. ಈ ತರ ಹೊಸ ಕಾರ್ಗಳು ಬಂತು ಏನೋ ಹೇಳಿದ್ರು ಅಂದ್ಬಿಟ್ಟು ಹತ್ಬೇಡಿ ದಯವಿಟ್ಟು. ನನಗಾಗಿರೋ ಪರಿಸ್ಥಿತಿ ನಾಳೆ ನಿಮ್ಗಾಗುತ್ತೆ. ದಯವಿಟ್ಟು ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಾವು ಟಿವಿಯಲ್ಲಿ ಹಾಕ್ಬೋದಾ? ನಿಮಗೆ. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ನೀವೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ತುಂಬ ಜನ ಲೈಕು ಶೇರು ಮಾಡಿ, ತುಂಬ ಜನ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋವಾಗ ಅದು ಇನ್ನೊಬ್ರಿಗೆ ಪುಷ್ ಮಾಡುತ್ತೆ ವಿಡಿಯೋ. ಸೊ ಹಂಗಾಗಿ ಲೈಕು ಶೇರು ಸಬ್ಸ್ಕ್ರೈಬ್, ನಿಮ್ಮ ಪ್ರೀತಿ ನಮ್ಮೊಂದಿಗೆ ಇರಲಿ. ಈ ಥರ ವಿಡಿಯೋಗಳು ಇನ್ನೂ ಬರ್ತಾ ಇರುತ್ತೆ. ನೀವೆಲ್ಲ ಎಂಜಾಯ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.